ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿ ಅಂದ್ರೆ ಮನುವಾದ, ಮನುವಾದ ಅಂದ್ರೆ ಬ್ರಾಹ್ಮಣವಾದ, ಬ್ರಾಹ್ಮಣವಾದ ಅಂದ್ರೆ ಕೆಲವರಿಗೆ ಮಾತ್ರ ಎಲ್ಲ ಸೌಲಭ್ಯಗಳು ಸಿಗಬೇಕು, ಇನ್ನೆಲ್ಲರೂ ಅವರ ಗುಲಾಮರಾಗಿ ಬದುಕಬೇಕು ಅಷ್ಟೇ, ಇನ್ನೇನಿಲ್ಲ. ಅದು ನಮ್ಮ ಧಾರ್ಮಿಕ ನಂಬಿಕೆಯ ಭಾಗ ಅಂತ ವಾದ ಮಾಡುವಂತಹ ನೀಚರು, ದುಷ್ಟರು ಈ ದೇಶದಲ್ಲಿ ಇದ್ದಾರೆ. ಸೊ ಅಂಥವರನ್ನ ಮತ್ತೆ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅಂತ ಇರುವಂತಹ ಪಕ್ಷ ಬಿಜೆಪಿ. ಸೊ ಇತರೆ ವರ್ಗಗಳು, ಅದರಲ್ಲೂ ವಿಶೇಷವಾಗಿ ದಲಿತ ವರ್ಗ ಒಂದು ರೀತಿ ಡಲ್ ಆಗಿರಬೇಕು, ಕೃಶವಾಗಿರಬೇಕು, ದುರ್ಬಲವಾಗಿರಬೇಕು ಅಂದ್ರೆ ಆ ಜನಾಂಗದ ದೇಹಗಳಲ್ಲೇ ಶಕ್ತಿ ಇರಬಾರ್ದು, ಪೌಷ್ಟಿಕ ಆಹಾರ ಸಿಗಬಾರದು. ಪೌಷ್ಟಿಕ ಆಹಾರ ಸಿಕ್ಬಿಟ್ರೆ ಅವರು ಪ್ರತಿರೋಧ ಒಡ್ಡುತ್ತಾರೆ, ಪ್ರತಿಭಟನೆಗಳು ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ. ಅಷ್ಟು ಶಕ್ತಿ ಅವರಿಗೆ ದೈಹಿಕವಾಗಿ ಇರಬಾರ್ದು, ಅಂದ್ರೆ ಅವರಿಗೆ ಪೌಷ್ಟಿಕ ಆಹಾರ ಸಿಗದಂಗೆ ನೋಡ್ಕೊಳ್ಬೇಕು. ಇದು ಮನುವಾದದ ಮೂಲ ಮಂತ್ರ. ಇದು ಅದನ್ನ ಶಾಲೆಯ ಮಟ್ಟದಲ್ಲಿ ಜಾರಿಗೆ ತರೋದಕ್ಕೆ ಬಿಜೆಪಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಮಾಡ್ತಾ ಇದೆ. ಈಗ ಹೊಸ ಪ್ರಯೋಗ ಶಾಲೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಮಧ್ಯಾಹ್ನದ ಊಟದ ಜೊತೆಯಲ್ಲಿ ಕೊಡ್ತಿದ್ದಂತಹ ಮೊಟ್ಟೆಯನ್ನ ರದ್ದು ಮಾಡಿ ಸಸ್ಯಾಹಾರ ಮಾತ್ರ ಕೊಡ್ತಾರಂತೆ. ಅಲ್ಲಿಗೆ ಅಲ್ಲಿನ ಲಕ್ಷಾಂತರ ಮಕ್ಕಳು ಏನು ಪೌಷ್ಟಿಕ ಆಹಾರದ ಭಾಗವಾಗಿ ಒಂದು ಮೊಟ್ಟೆ ಪಡ್ಕೊಳ್ತಿದ್ರು ಮಧ್ಯಾಹ್ನ, ಅದು ಇನ್ಮೇಲೆ ಸಿಗೋದಿಲ್ಲ. ಸೊ ನೀವು ಅಪೌಷ್ಟಿಕತೆಯಲ್ಲಿ ನರಳಿದ್ರು ಪರವಾಗಿಲ್ಲ, ನಿಮ್ಮನ್ನು ನರಳಿಸ್ಬೇಕು ಅನ್ನೋದೇ ನಮ್ಮ ಅಂತಿಮ ಗುರಿ, ಉದ್ದೇಶ. ಅದೇ ನಮ್ಮ ಹಿಂದೂ ರಾಷ್ಟ್ರದ ಮೂಲ ಮಂತ್ರ ಅನ್ನುವ ರೀತಿಯಲ್ಲಿ ಈಗ ಅದನ್ನ ಅಲ್ಲಿನ ಬಿಜೆಪಿ ಸರ್ಕಾರ, ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿರುವಂತಹ ಬಿಜೆಪಿ ಸರ್ಕಾರ ಮಾಡಿದೆ. ಸೊ ಏನದು, ಅದರ ಬಗ್ಗೆ ಒಂದಷ್ಟು ವಿವರಗಳನ್ನ ಕೊಡ್ತೀನಿ. ಸೊ ಮಧ್ಯಾಹ್ನದ ಊಟದ ಜೊತೆ ಮೊಟ್ಟೆ ಕೊಡೋ ವಿಚಾರದಲ್ಲಿ ಕರ್ನಾಟಕದಲ್ಲಿ ಸಹ ಸಾಕಷ್ಟು ಮಾನಗೇಡಿ, ಅಮಾನವೀಯ ಮನಸ್ಥಿತಿಗಳು, ಏನೇನೋ ಕಥೆಗಳನ್ನ ಮಾಡೋದಕ್ಕೆ ಅವಾಗವಾಗ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಬಟ್ ಇಲ್ಲಿ ಹೇಗೋ ನಡ್ಕೊಂಡು ಹೋಗ್ತಾ ಇದೆ. ಬಟ್ ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಅದನ್ನ ಸುಲಭವಾಗಿ ಮಾಡ್ತಾ ಇದ್ದಾರೆ. ಸಸ್ಯಾಹಾರ ಅಂತೆ, ಮೊಟ್ಟೆಯನ್ನ ಮಾಂಸಾಹಾರನ ಸಸ್ಯಾಹಾರನ ಅಂತ ನಿರ್ಧರಿಸೋದು ಬೇರೆ ಕಥೆ. ಆದ್ರೆ ಅವರವರ ಆಹಾರ ಪದ್ಧತಿಯನ್ನ ಗೌರವಿಸಬೇಕು ಅನ್ನುವಂತಹ ಕನಿಷ್ಠ ಮಾನವೀಯತೆ ಇಲ್ಲದಂತಹ ಈ ಕ್ರೂರಿಗಳು ಬಡ, ಅತಿ ಬಡವ, ಆದಿವಾಸಿ, ದಲಿತ ಇಂತಹ ಮಕ್ಕಳ ಪೌಷ್ಟಿಕ ಆಹಾರಕ್ಕೆ ಇರುವಂತಹ ಒಂದು ಮಾರ್ಗವನ್ನ ಬಂದ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾ ಹೋಗ್ತಿದ್ದಾರೆ. ಸೊ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಸುವೇಂದು ಅಧಿಕಾರಿ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವರ ಡಬಲ್ ಗೇಮ್ ಏನು ನಾನ್ ವೆಜ್ ವಿಚಾರದಲ್ಲಿ ಆಮೇಲೆ ಹೇಳ್ತೀನಿ. ಎಲೆಕ್ಷನ್ ಟೈಮಲ್ಲಿ ಇವರು ಏನೇನು ಮಾಡಿದ್ರು ನಾನ್ ವೆಜ್ ವಿಚಾರದಲ್ಲಿ, ಏನ್ ಡೋಂಗಿತನ ತೋರಿಸಿದ್ರು ಎಲ್ಲ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಮೊಟ್ಟೆ ವಿಚಾರ ಫೈನಲ್ ಮಾಡ್ಕೊಳ್ಳೋಣ. ಸೊ ಮೊಟ್ಟೆ ಕೊಡ್ತಾ ಇದ್ರು ಅಲ್ಲಿನ ಮಕ್ಕಳಿಗೆ ಮಿಡ್ ಡೇ ಮೀಲ್, ಮಧ್ಯಾಹ್ನದ ಊಟದ ಜೊತೆಯಲ್ಲಿ. ಈಗ ಅದನ್ನ ರದ್ದು ಮಾಡಿ ಬಿಸಾಕಿದ್ದಾರೆ. ಅದಕ್ಕೆ ಪರ್ಯಾಯವಾಗಿ ಪನ್ನೀರ್ ಕೊಡ್ತಾರಂತೆ, ಸೋಯಾ ಕೊಡ್ತಾರಂತೆ, ಇತರೆ ಪೌಷ್ಟಿಕ ಆಹಾರಗಳನ್ನ ಕೊಡುವ ಪ್ರಯತ್ನ ಮಾಡ್ತಾರಂತೆ. ಇವರು ಕೊಡುವ ಪೌಷ್ಟಿಕ ಆಹಾರದ ಗಾತ್ರ, ಪ್ರಮಾಣ, ಅದರ ಗುಣಮಟ್ಟ ಯಾವ ಮಟ್ಟದಲ್ಲಿ ಇರುತ್ತೆ ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತಿರುವಂಥದ್ದೇ. ಮೊಟ್ಟೆ ಆದ್ರೆ ಅಟ್ಲೀಸ್ಟ್ ಒಂದು ಫುಲ್ ಮೊಟ್ಟೆ ಆ ಮಕ್ಕಳಿಗೆ ಸೇರುತ್ತೆ. ಪನೀರ್ ಅಂದ್ರೆ ಇಷ್ಟು ಸೈಡಲ್ಲಿ ಹಾಕ್ತಾರೆ. ಅದು ಅಲ್ಲದೆ ಮೊಟ್ಟೆಯಿಂದ ಸಿಗುವಂತಹ ಪೌಷ್ಟಿಕಾಂಶ ಈ ಯಾವುದರಿಂದಲೂ ಸಿಗೋಕ್ ಸಾಧ್ಯನೇ ಇಲ್ಲ. ಮೊಟ್ಟೆಗೆ ಸರಿಸಮನಾದ ಪೌಷ್ಟಿಕಾಂಶ ಸಿಗಬೇಕು ಅಂದ್ರೆ ಇವರು ಪನೀರು 100 ಗ್ರಾಮ್ ಕೊಡಬೇಕು. ಕೊಡಕ್ ಸಾಧ್ಯ ಇದೆಯಾ? ಇಲ್ಲ. ಆದರೂ ಇಂತಹ ಡೊಂಗಿತನ ಮಾಡ್ತಾರೆ. ಯಾಕೆ? ಇದು ಇವರ ಗುಪ್ತ ಅಜೆಂಡಾ. ಯಾರನ್ನ ಮೆಚ್ಚಿಸ್ಬೇಕು? ಆರ್ ಎಸ್ ಎಸ್ ಅನ್ನ ಮೆಚ್ಚಿಸ್ಬೇಕು, ಬ್ರಾಹ್ಮಣರನ್ನ ಮೆಚ್ಚಿಸ್ಬೇಕು, ಬ್ರಾಹ್ಮಣ ಶಾಹಿಗಳನ್ನ ಮೆಚ್ಚಿಸ್ಬೇಕು, ಮನುವಾದಿಗಳನ್ನ ಮೆಚ್ಚಿಸ್ಬೇಕು. ಅವರ ಓಟುಗಳ ಮೂಲಕ ನಿರಂತರವಾಗಿ ಅಧಿಕಾರದಲ್ಲಿ ಇರಬೇಕು. ಅದಕ್ಕೆ ಇಂತಹ ನೀಚತನಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಮಕ್ಕಳ ಆಹಾರವನ್ನ, ಮಕ್ಕಳ ಅವರ ಪೌಷ್ಟಿಕ ಆಹಾರವನ್ನ ಕಸಿಯುವಂತಹ ನೀಚತನವನ್ನ ತೋರಿಸ್ತಾರೆ. ಸೊ ಅಲ್ಲಿಗೆ ಆ ಒಂದು ಮೊಟ್ಟೆಯನ್ನ ಬ್ಯಾನ್ ಮಾಡಿ, ಬಂದ್ ಮಾಡಿ, ಈಗ ಬರೀ ಸಸ್ಯಾಹಾರ ಅಂತೆ. ಅದನ್ನು ಸಹ ಇಸ್ಕಾನಿಂದನೇ ತರಿಸಿ ಮಧ್ಯಾಹ್ನದ ಊಟ ಎಲ್ರಿಗೂ ಕೊಡ್ತಾರಂತೆ. ಸಾತ್ವಿಕ ಆಹಾರ ಇಸ್ಕಾನಿಂದ. ಇಸ್ಕಾನ್ ಅವರು ಎಂಥ ನೀಚತನದಲ್ಲಿ ಆ ಒಂದು ಸ್ಕೀಮ್ ಅನ್ನ ಬಳಸ್ಕೊಳ್ತಾರೆ ಅನ್ನೋದು ಕರ್ನಾಟಕದಲ್ಲಿ ನಾವು ನೋಡಿದೀವಿ. ಅವ್ರ ಅಪ್ಪನ ಮನೆ ದುಡ್ಡು ಅನ್ನುವ ರೀತಿಯಲ್ಲಿ ಇಸ್ಕಾನ್ ಅಕ್ಷಯ ಪಾತ್ರೆ ಅಂತ ಬೋರ್ಡ್ ಹಾಕೊಂಡು ವ್ಯಾನ್ಗಳು ಓಡಾಡ್ತಿರ್ತವೆ.
ಆಕ್ಚುಲಿ ಅದು ಸರ್ಕಾರದಿಂದ ಟೆಂಡರ್ ಪಡೆದುಕೊಂಡಿರುವಂತಹ ಕಾಂಟ್ರಾಕ್ಟ್. ಅದು ಸರ್ಕಾರ ದುಡ್ಡು ಕೊಡುತ್ತೆ, ಅವರು ಬೇಯಿಸಿ ಹಾಕ್ತಾರೆ. ಅದು ಒಂದು ರೀತಿ ಕೇಟರಿಂಗ್ ಕಂಪನಿ ತರ ಕೆಲಸ ಮಾಡುತ್ತೆ. ಬಟ್ ನಮ್ಮ ಅಪ್ಪನ ಮನೆ ಆಸ್ತಿ ಕೊಡ್ತಾ ಇದೀವಿ ನಾವು, ನಮ್ಮ ಸ್ವಂತ ದುಡ್ಡಲ್ಲಿ ಕೊಡ್ತಾ ಇದೀವಿ, ಇಸ್ಕಾನ್ ಕೊಡ್ತಾ ಇದೆ ಊಟ ಅನ್ನೋ ರೀತಿ ಸುಳ್ಳು ಬಿತ್ತರಿಸೋ ರೀತಿಯಲ್ಲಿ ಜಾಹೀರಾತುಗಳನ್ನ ಹಾಕೋದು, ಬ್ಯಾನರ್ಗಳನ್ನ ಹಾಕೋದು, ಪೋಸ್ಟರ್ಗಳನ್ನ ಹಾಕೋದು. ಆ ಮೂಲಕ ಬೀದಿ ಬೀದಿಯಲ್ಲಿ ಆ ವ್ಯಾನ್ಗಳನ್ನು ಓಡಾಡಿಸ್ತಿರ್ತಾರೆ. ನೋಡೋರು ಮತ್ತೆ ತಿಳ್ಕೊಂಡಿರೋರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಇಸ್ಕಾನ್ ಅವರು ಊಟ ಕೊಡ್ತಿದ್ದಾರೆ ಫ್ರೀಯಾಗಿ ಮಕ್ಕಳಿಗೆ ಅಂತ. ನೋ, ಇಸ್ಕಾನ್ ಫ್ರೀಯಾಗಿ ಊಟ ಕೊಡ್ತಾ ಇಲ್ಲ. ಇಸ್ಕಾನ್ ಸರ್ಕಾರದಿಂದ ದುಡ್ಡು ತಗೊಂಡು, ಒಂದು ಪ್ಲೇಟಿಗೆ ಇಷ್ಟು ಅಂತ ದುಡ್ಡು ತಗೊಂಡು, ಕಾಂಟ್ರಾಕ್ಟ್ ತಗೊಂಡು ಕೇಟರಿಂಗ್ ಸರ್ವಿಸಿಂಗ್ ಮಾಡ್ತಾ ಇರೋದು, ಕೇಟರಿಂಗ್ ಸರ್ವಿಸ್ ಮಾಡ್ತಾ ಇರೋದು. ಸೊ ಪಶ್ಚಿಮ ಬಂಗಾಳದಲ್ಲೂ ಅದೇ ನೀಚತನವನ್ನ ಕಂಟಿನ್ಯೂ ಮಾಡಿದ್ದಾರೆ. ಇಸ್ಕಾನ್ ಕೊಟ್ಟಿದ್ದಾರೆ. ಅವರ ಅಪ್ಪನ ಮನೆ ಆಸ್ತಿ ಕೊಡ್ತಿದೀವಿ ಅನ್ನೋ ತರ ಬಿಲ್ಡಪ್ ಕೊಟ್ಕೊಂಡು ಎಲ್ಲ ಶಾಲೆಗಳಿಗೂ ಇಸ್ಕಾನ್ ಊಟ, ಇಸ್ಕಾನ್ ಊಟ, ಇಸ್ಕಾನ್ ಊಟ ಅದನ್ನು ಮಾಡಿದ್ದಾರೆ. ಸೊ ಓನ್ಲಿ ವೆಜಿಟೇರಿಯನ್. ಸರಿ, ಇವರು ವೆಜಿಟೇರಿಯನ್ ಕಥೆಗೆ ಬರೋಣ. ಪಶ್ಚಿಮ ಬಂಗಾಳದಲ್ಲಿ 90% ಜನ ನಾನ್ ವೆಜಿಟೇರಿಯನ್ಸ್, ಇನ್ಕ್ಲೂಡಿಂಗ್ ಕೆಲವು ವರ್ಗಗಳಲ್ಲಿ ಬ್ರಾಹ್ಮಣರು ಸಹ ಮೀನು ತಿಂತಾರೆ, ಮಟನು ತಿಂತಾರೆ, ಮೊಟ್ಟೆನೂ ತಿಂತಾರೆ. ಹಾಗಿದ್ದೂ ಸಹ ಮಕ್ಕಳ ಪೌಷ್ಟಿಕ ಆಹಾರ ಕಸ್ಕೊಳ್ಬೇಕು. ಯಾಕೆ? ದೇಶದ ಇತರೆ ಭಾಗಗಳಿರುವಂತಹ ಮನುವಾದಿಗಳು ಅಂತಹ ಕ್ರೂರತನವನ್ನ ಮೆಚ್ಚುವವರು ಅವರ ಓಟುಗಳನ್ನು ಪಡ್ಕೊಳ್ಳೋದಕ್ಕೆ, RSS ಅನ್ನ ಮೆಚ್ಚಿಸೋದಕ್ಕೆ, ನಾಗಪುರದ ಬ್ರಾಹ್ಮಣರನ್ನ ಮೆಚ್ಚಿಸೋದಕ್ಕೆ, ಮೋಹನ್ ಭಾಗವತ್ ಅಂತಹ ಬ್ರಾಹ್ಮಣನನ್ನ ಮೆಚ್ಚಿಸೋದಕ್ಕೆ ಈ ಕೆಲಸವನ್ನ, ಈ ನೀಚ ಕೃತ್ಯವನ್ನ ಮಾಡಕ್ ಮಾಡಿದ್ದಾರೆ, ಜಾರಿ ಮಾಡಿದ್ದಾರೆ. ಮೊಟ್ಟೆ ಇನ್ಮೇಲೆ ಕೊಡ್ತಾ ಇಲ್ಲ, ಕೊಡೋದನ್ನು ನಿಲ್ಲಿಸಿದ್ದಾರೆ. ಇನ್ನು ಇವರು ಡಬಲ್ ಸ್ಟ್ಯಾಂಡರ್ಡ್ ನೋಡಿ. ಪಶ್ಚಿಮ ಬಂಗಾಳದ ಚುನಾವಣೆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ನಾನ್ ವೆಜ್ ವಿಚಾರ ತೆಗೆದುಕೊಂಡು ಬಂದಾಗ ಬಿಜೆಪಿ ನಾಯಕರು ಲೈವ್ ಬಂದು ಮೀನ್ ತಿಂದು ತೋರಿಸಿದ್ರು. ನಾವು ಮೀನ್ ತಿಂತೀವಿ, ನಮ್ಮ ಜನಕ್ಕೂ ಮೀನು ಪ್ರೊವೈಡ್ ಮಾಡಿಕೊಡ್ತೀವಿ ಅಂತ. ಆಗ ನಾನ್ ವೆಜಿಟೇರಿಯನ್ಸ್ ನಾವು, ಮೀನಿಗೆ ನಮ್ಮ ವಿರೋಧ ಇಲ್ಲ, ನಾನ್ ವೆಜ್ಗೆ ನಮ್ಮ ವಿರೋಧ ಇಲ್ಲ, ಮಟನ್ ತಿನ್ನಿ, ಮೀನ್ ತಿನ್ನಿ, ಏನ್ ಬೇಕಾದ್ರೂ ತಿನ್ನಿ, ನಾವು ತಿಂತಾ ಇದೀವಿ ನೋಡಿ ಅಂತ ಬಿಜೆಪಿ ನಾಯಕರೇ ವಿಡಿಯೋ ಮಾಡಿ ಹಾಕಿದ್ರು, ಫೋಟೋ ಮಾಡಿ ಹಾಕಿದ್ರು. ಅಧಿಕಾರಕ್ಕೆ ಬಂದ ತಕ್ಷಣನೇ ನಾಗಪುರದಲ್ಲಿ ಲಾಠಿ ಏಟು ಬಿದ್ದಿರಬೇಕು. ನಾಗಪುರವನ್ನ ಮೆಚ್ಚಿಸೋದಕ್ಕೆ, ಮೋಹನ್ ಭಾಗವತನನ್ನ ಮೆಚ್ಚಿಸೋದಕ್ಕೆ ಈಗ ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟೆನೂ ಸಹ ಬ್ಯಾನ್ ಮಾಡಿದ್ದಾರೆ ಸ್ಕೂಲ್ಗಳಲ್ಲಿ. ಇವರು ಚುನಾವಣಾ ಪ್ರಚಾರದಲ್ಲಿ ಮೀನು ಮಾಂಸ ತಿನ್ನಬಹುದು, ಚುನಾವಣೆ ಗೆದ್ದ ನಂತರ ಶಾಲೆಯಲ್ಲಿ ಮೊಟ್ಟೆಯನ್ನು ಸಹ ತಿನ್ನೋ ಹಾಗಿಲ್ಲ. ಈಗ ನಿಮ್ಗೆ ಅರ್ಥ ಆಯ್ತಾ ಇವರ ಡಬಲ್ ಗೇಮ್ ಏನು ಅಂತ, ಇವರ ಡಬಲ್ ಸ್ಟ್ಯಾಂಡರ್ಡ್ ಏನು ಅಂತ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದೇ ಬಿಜೆಪಿ, ಇದೇ RSS ಗುಲಾಮಗಿರಿ, ಇದೇ ಮನುವಾದದ ಗುಲಾಮಗಿರಿ, ಇದೇ ಹಿಂದೂ ರಾಷ್ಟ್ರ ಅಂತ ಮಾಡಕ್ ಹೊರಟಿರುವಂತಹವರ ಕುತಂತ್ರಗಳು ಇದೇನೆ, ಇನ್ನೇನು ಅಲ್ಲ. ಬಡವರು, ಶೋಷಿತರು, ಆದಿವಾಸಿಗಳು, ಅಸ್ಪೃಶ್ಯ ಸಮುದಾಯಗಳು ಪೌಷ್ಟಿಕ ಆಹಾರದಿಂದ ದೂರ ಉಳ್ಕೊಂಡ್ಬಿಡ್ಬೇಕು. ಅವರಿಗೆ ಪೌಷ್ಟಿಕ ಆಹಾರ ಸಿಗದಂಗೆ ನೋಡ್ಕೊಳ್ಬೇಕು. ಆ ಮೂಲಕ ಅವರನ್ನ ದುರ್ಬಲಗೊಳಿಸಬೇಕು, ದೈಹಿಕವಾಗಿ, ಮಾನಸಿಕವಾಗಿ, ಎಲ್ಲ ರೀತಿಯಿಂದಲೂ. ಅನಂತರ ಅವರನ್ನ ಪರ್ಮನೆಂಟ್ ಗುಲಾಮರನ್ನಾಗಿ ಮಾಡ್ಕೊಂಡು ಇಟ್ಕೋಬಹುದು, ಪರ್ಮನೆಂಟ್ ಗುಲಾಮರನ್ನಾಗಿ. ಅದಕ್ಕೆ ಇದು ಒಂದು ಮಾರ್ಗ, ಒನ್ ಆಫ್ ದಿ ವೇಸ್ ಅಷ್ಟೇ, ಇನ್ನೇನಿಲ್ಲ. ಸೊ ಅಲ್ಲಿ ಬಿಜೆಪಿಗೆ ವೋಟ್ ಹಾಕಿದಂತಹ ದಲಿತ ಸಮುದಾಯಗಳು, ಅಲ್ಲಿ ಬಿಜೆಪಿಗೆ ವೋಟ್ ಹಾಕಿದಂತಹ ಆದಿವಾಸಿಗಳು, ಅಲ್ಲಿ ಬಿಜೆಪಿಗೆ ವೋಟ್ ಹಾಕಿದಂತಹ OBCಗಳು ಅನುಭವಿಸ್ತಾ ಇದ್ದಾರೆ. ಅನುಭವಿಸ್ಲಿ. ತಮ್ಮ ಮಕ್ಕಳಿಗೆ ಸಿಗ್ತಾ ಇದ್ದಂತಹ ಪ್ರೋಟೀನ್, ಯಾಕಂದ್ರೆ ಸಾಕಷ್ಟು ಮನೆಗಳಲ್ಲಿ ಒಂದು ಮೊಟ್ಟೆ ಕೊಂಡುಕೊಳ್ಳುವಂತಹ ದುಡ್ಡು ಇರಲ್ಲ. ಆ ಮಕ್ಕಳು ಪಾಪ ಮನೆಯಲ್ಲಿ ಮೊಟ್ಟೆ ನೋಡಿರಲ್ಲ. ಸುಮಾರು ಮನೆಗಳಲ್ಲಿ ಯಾವತ್ತೋ ಒಂದಿನ ಅಪರೂಪಕ್ಕೆ ಮೊಟ್ಟೆ ತಿಂದ್ರೆ ಉಂಟು. ಆದ್ರೆ ಶಾಲೆಯಲ್ಲಿ ದಿನ ಸಿಕ್ತಿತ್ತು, ಅದು ವಾರಕ್ಕೊಂದೆರಡು ದಿನ ಆದ್ರೂ ಸಿಕ್ತಿತ್ತು. ಅದಕ್ಕೆ ಕಲ್ಲು ಹಾಕಿದರೆ, ಮಣ್ಣು ಹಾಕಿದ್ದಾರೆ. ಏನ್ ಮಾಡ್ತೀರಿ ಅಷ್ಟೇ. ಸೊ ಇಂದು ಈ ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ಆಡಳಿತದ ಒಂದು ದೊಡ್ಡ ಸಾಧನೆ. ನರೇಂದ್ರ ಮೋದಿ ಮತ್ತು ಸುವೇಂದು ಅಧಿಕಾರಿ ಎಂತಹ ನೀಚತನವನ್ನು ತಮ್ಮಿಂದ ಸಾಧ್ಯನೋ ಅದನ್ನ ಮಾಡಿಟ್ಟಿದ್ದಾರೆ. ಅದರ ವಿವರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.